ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನು ಒಂದು ತಿಂಗಳಷ್ಟೇ ಬಾಕಿ ಇದೆ. ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂವು, ಹಣ್ಣು, ಕಾಯಿಗೆ ಡಿಮ್ಯಾಂಡ್ ಇರುತ್ತೆ. ಇನ್ನು ಹೀಗಾಗಿ ಅಲ್ಲಿನ ರೈತರು ಹಬ್ಬದ ಸಮಯಕ್ಕೆ ಬರಲಿ ಅಂತ ಹೇಳಿ ಪ್ಲಾನ್ ಮಾಡಿಕೊಂಡು ಬಟನ್ಸ್ ಅನ್ನು ಅಲಂಕಾರಿಕ ಹೂವನ್ನ ಬೆಳ್ಕೊಂಡಿದ್ರು. ಆದರೆ ನರ್ಸರಿ ಮಾಲೀಕ ನೀಡಿದಂತಹ ನಕಲಿ ನಾರಿನಿಂದ ಈಗ ರೈತರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುವಂತೆ ಆಗಿದೆ. ಇದರ ವರದಿ ಇಲ್ಲಿದೆ. ರೈತರಿಗೆ ನಕಲಿ ಬಟನ್ಸ್ ಹೂ ನಾರು ನೀಡಿದ ನರ್ಸರಿ ಮಾಲೀಕ. 1.5 ತಿಂಗಳು ಕಳೆದರೂ ಬೆಳವಣಿಗೆಯಾಗದ ಬಟನ್ಸ್ ಗಿಡ. ನರ್ಸರಿ ಮಾಲೀಕನಿಂದ ರೈತರಿಗೆ ಎದುರಾಯ್ತು ಆರ್ಥಿಕ ಸಂಕಷ್ಟ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದ ರೈತ ಕಿಶೋರ್ ಹಾಗೂ ಸ್ನೇಹಿತರು ಚಿಕ್ಕಬಳ್ಳಾಪುರ ನಗರದ ಗೌರಿಬಿದನೂರು ರಸ್ತೆಯಲ್ಲಿರುವ ಎಂಆರ್ಕೆ ನರ್ಸರಿ ಮಾಲೀಕ ಮುಬಾರಕ್ ಬಳಿ ಬಟನ್ ಹೂ ನಾರು ಖರೀದಿಸಿ ನಾಟಿ ಮಾಡಿದ್ರು. ಕಳೆದ 1.5 ತಿಂಗಳ ಹಿಂದೆ ಡ್ರಿಪ್ ಇರಿಗೇಷನ್ ಮಾಡಿ ನಾಟಿ ಮಾಡಿದ ನಾರುಗಳು ಕೇವಲ ಅರ್ಧ ಅಡಿಯಷ್ಟೇ ಬಂದು ಆಗಲೇ ಮೊಗ್ಗು ಅರಳಿ ಬಾಡಿ ಹೋಗುತ್ತಿವೆ. ನಿರೀಕ್ಷೆಯಂತೆ ಗಿಡಗಳು ಬೆಳವಣಿಗೆ ಆಗಿಲ್ಲ. ಒಮ್ಮೆ ಹೂ ಬಿಟ್ರೆ ಮತ್ತೆ ಗಿಡಗಳು ಬೆಳವಣಿಗೆ ಆಗೋದಿಲ್ಲ. ಹೀಗಾಗಿ ನಕಲಿ ನಾರು ನೀಡಿ ನಮಗೆ ಮೋಸ ಮಾಡಿದ್ದಾರೆ ಅಂತ ರೈತರು ದೂರಿದ್ದಾರೆ. ಹಬ್ಬಕ್ಕೆ ವರಮಹಾಲಕ್ಷ್ಮಿಗೆ ಬರುತ್ತೆ ಅಂತ ಹೇಳಿ ತಂದು ಹಾಕಿದ್ವಿ ನಾವು. ಅದು ಈಗ ಬೆಳೆದಿಲ್ಲ, ಮತ್ತೆ 6 ಇಂಚಿಗೆ ಇದಕ್ಕೆ ಹೂವು ಬಂದ್ಬಿಟ್ಟಿದೆ. ಅಷ್ಟೇ ಗಿಡ ಬೆಳೆಯಲ್ಲ. ಮತ್ತೆ ಇಲ್ಲಿವರೆಗೂ ಒಂದು 30,000 ರಿಂದ 40,000 ಖರ್ಚಾಗಿದೆ. ಮತ್ತೆ ಈಗ ಇನ್ನೊಂದು ನನ್ನ ಫ್ರೆಂಡ್ ಅವ್ರಿಗೂ ಒಂದು 6,000 ನಾರು ಕೊಡ್ಸಿದ್ವಿ. ಮತ್ತೆ ಸುದ್ದಳ್ಳಿಯಲ್ಲಿ ಒಂದು 8,000 ನಾರು ಕೊಡ್ಸಿದ್ವಿ. 3 ತೋಟದಲ್ಲೂ ಇದೆ ಕಂಪ್ಲೇಂಟ್. ಗಿಡ ಬರ್ತಿಲ್ಲ. ಸಿಕ್ಕಾಪಟ್ಟೆ ಇವಾಗ 1.5 ಅಡಿ 2 ಅಡಿ ಬೆಳಿಬೇಕು ಗಿಡ ಅಂತದ್ದು ಒಂದು ಅರ್ಧ ಅಡಿಗೆ ಹೂವು ಬಂದ್ಬಿಟ್ಟಿದೆ. ಅವ್ರು ಕೇಳಿದ್ರೆ ನನಗೆ ಗೊತ್ತಿಲ್ಲ, ಅದಿಲ್ಲ, ಅದು ನೀವು ಇದ್ದು ಅಂತ ಕತೆ ಮಾಡ್ತಿದ್ದಾರೆ. ಅದೀಗ ತುಂಬಾ ಲಾಸ್ ಆಗ್ಬಿಟ್ಟಿದೆ. ಒಂದು 40,000 ಗಂಟೆ ಹಾಕಿದ್ವಿ. ಹಾಕಿರೋ ಬೆಳೆಯನ್ನು ಬಂಡವಾಳನೂ ಬರ್ತಾ ಇಲ್ಲ ಅಂತ ಗೊತ್ತಿಲ್ಲ. ಅಂದ ಹಾಗೆ ರೈತರು ವರಮಹಾಲಕ್ಷ್ಮಿ ಹಬ್ಬದ ಸಮಯಕ್ಕೆ ಹೂ ಬಂದರೆ ಉತ್ತಮ ಬೆಲೆ ಇರಲಿದೆ. ಹಾಗಾಗಿ 2-3 ತಿಂಗಳು ಮೊದಲೇ ಪ್ಲಾನ್ ಮಾಡಿ ಹೂವು ನಾರು ನಾಟಿ ಮಾಡಲಾಗುತ್ತದೆ. ಆದರೆ ನರ್ಸರಿ ಮಾಲೀಕ ಮುಬಾರಕ್ ಮಾಡಿದ ಎಡವಟ್ಟಿಗೆ ಈಗ ರೈತರು ನಷ್ಟಕ್ಕೊಳಗಾಗುವಂತೆ ಆಗಿದೆ. ಈ ಬಗ್ಗೆ ಕೇಳಿದ್ರೆ ಈಗ ಬೇರೆ ನಾರು ಕೊಡ್ತೀನಿ ತಗೊಂಡು ಹೋಗಿ ಅಂತಾನೆ. ಯಾವ್ದು ಬೇಕು ಎತ್ಕೊಳ್ಳಿ, ಹಂಗೇನಿಲ್ಲ. ನಿಮ್ಗೆ ಯಾವ್ದು ಬೇಕು ಅದು ಲೋಡ್ ಮಾಡ್ಕೊಡ್ತೀನಿ. ನಾನು ಹೇಳಿದ್ಮೇಲೆ ಇವಾಗ ಬ್ರದರ್ ಹೋಗಿರೋ ನಾರು ನಾನು ಕೊಡ್ತೀನಿ ಅಂದ್ಮೇಲೆ ಏನೈತೆ ಅದ್ರಲ್ಲಿ ಹೇಳಿ? ಕೊಡ್ತೀನಿ ಅಂದ್ಮೇಲೆ ಏನೈತೆ? ಅದು ಫ್ಯೂಚರ್ ಓದೋದು, ಫ್ಯೂಚರ್ ಹೊರಟೋಗುತ್ತೆ. ನನ್ನ ಫ್ಯೂಚರ್ ಹೊರಟು 15 ವರ್ಷದಿಂದ ಸಂಪಾದನೆ ಮಾಡಿರೋ ದುಡ್ಡಲ್ಲ, ನಾನು ಮರ್ಯಾದೆ ಸಂಪಾದನೆ ಮಾಡಿರೋದು. ಇತ್ತ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಗೆದ್ದಲಹಟ್ಟಿ ಗ್ರಾಮದಲ್ಲಿ 10-20 ವರ್ಷದಿಂದ ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿದ ಸಾವಿರಾರು ಮಾವಿನ ಮರಗಳ ಮಾರಣ ಹೋಮ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ಈ ಮಾವಿನ ಗಿಡದಲ್ಲಿ ಉತ್ತಮ ಬೆಳೆ ಬಂದರೂ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಏನಾದ್ರೂ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೆ ಮಾವು ತೆಗೆದುಕೊಳ್ಳುವ ದಲ್ಲಾಳಿಗಳಿಗೆ ಬಾಯಿಗೆ ಬಂದಂತೆ ರೇಟ್ ಹೇಳ್ತಾರೆ. ಕೊಟ್ಟಷ್ಟು ಕೊಡಲಿ ಎಂದು ಹಣ ಪಡೆದು ಕೊಡ್ತಾರೆ. ದಲ್ಲಾಳಿಗಳು ಹೇಳಿದಂತೆ ಹಣ ಕೊಡ್ತಾ ಇಲ್ಲ. ಇದರಿಂದ ಅಕ್ಷರಶಃ ಈ ಗ್ರಾಮದ ರೈತರು ರೋಸಿ ಹೋಗಿದ್ದಾರೆ. ಇದೇ ಕಾರಣಕ್ಕೆ ತೋಟದಲ್ಲಿರುವ ಮಾವಿನ ಮರಗಳನ್ನ ಕತ್ತರಿಸಿ ಬಿಸಾಕುತ್ತಿದ್ದಾರೆ. 20 ವರ್ಷ ಮಾವಿನ ಗಿಡ ಹಾಕಿ ಏನು ಬೆಳೆಯಿಲ್ಲ, ಏನಲ್ಲ. ನಾವು ರೈತರು ಎಲ್ಲ ಹಾಳಾಗಿ ಹೋಗ್ತಾ ಇದೀವಿ. ಅದಕ್ಕಾಗಿ 15 ವರ್ಷಕ್ಕೆ ಏನೋ ಲಾಭ ಇಲ್ಲ, ಲಕ್ಷಣ ಇಲ್ಲ, ಏನಲ್ಲ ಅಂತಂದು ಸುಮ್ಮನೆಲ್ಲ ಕಡಿಸ್ತಾ ಇದೀವಿ. ಮೊದಲೇ ಇತ್ತು, ಈಗ ಏನಿಲ್ಲ ಸರ್. ಸುಮ್ಮನೆ ದನಗಳು ಕೊಡೋದು ಬೆಳೆಸೋದು ಕಬಡೋದು. ಎಕರೆಗೆ 3-4 ಸಾವಿರ ರೂಪಾಯಿ ಲಾಭ ಸಿಗ್ತದೆ ಅಷ್ಟೇ ಸರ್. ಅದಕ್ಕಾಗಿ ಮಾವಿನ ಗಿಡ ಎಲ್ಲ ಕಡಿತಾರದು. ಈಗೆಲ್ಲ ಅಷ್ಟು ಕಡಿತಾರೆ. ಒಂದು ಎಕರೆ 3-4 ಸಾವಿರ ರೂಪಾಯಿ ತಗೊಂಡು ಏನು ಮಾಡ್ತೀವಿ? ಬರೀ ಕೂಲರಿಗೆ ಆಗಲ್ಲ. ಹಂಗಾಗಿ ಎಲ್ಲ ಕಡಿಸ್ತಾರೆ. ಬೇರೆ ಬೆಳೆ ಹಾಕ್ತಾರೆ, ರಾಗಿ ಜೋಳ ಹಾಕ್ತಾರೆ, ತರಕಾರಿ. ಒಟ್ಟಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದ್ರೂ ಅದಕ್ಕೆ ಸರಿಯಾದ ಬೆಲೆ ಸಿಗದೆ ಇರುವುದು ರೈತರನ್ನ ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ. ಮಧುಕೃಷ್ಣ ಜೊತೆ ಪುನೀತಾಪ್ತಿ, ಪಬ್ಲಿಕ್ ಟಿವಿ.